ಎಸ್, ಇದು ಆಪರೇಷನ್ ಸಿಂಧೂರ ಯಾವ್ಯಾವ ಕ್ಷಣದಲ್ಲಿ ಏನೇನಾಯಿತು? ಹಾಗಾದ್ರೆ ಆಪರೇಷನ್ ಸಿಂಧೂರ ಪ್ರಾರಂಭ ಆಗಿದ್ದು ಹೇಗೆ? ಆ ಪ್ರಾರಂಭದ ದಾಳಿಯ ರೂಪ ಹೇಗಿತ್ತು? ಎಲ್ಲದರ ಇಂಚಿಂಚು ಮಾಹಿತಿ ನೀವೀಗ ಫ್ರೀಡಮ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತೀರಿ. ಆಪರೇಷನ್ ಸಿಂಧೂರ ಯಾವ ಕ್ಷಣದಲ್ಲಿ ಏನೇನಾಯಿತು? 1.05 AM ಆಪರೇಷನ್ ಸಿಂಧೂರ ಪ್ರಾರಂಭ. 21 ಉಗ್ರ ಸ್ಥಾವರಗಳ ಮೇಲೆ ಏಕಕಾಲದಲ್ಲಿ ದಾಳಿ. ಅಟ್ ಸೇಮ್ ಟೈಮ್ ಪಾಕಿಸ್ತಾನದ ಉಗ್ರ ದಾಣಗಳ ಮೇಲೆ ಮಿಸೈಲ್ ದಾಳಿ ಆಗುತ್ತೆ. ಒಟ್ಟು 25 ನಿಮಿಷಗಳ ನಿರಂತರ ಓತಪ್ರೋತವಾದ ದಾಳಿ. ಅದು ಖುದ್ದಾಗಿ ತಾವೇ ಸೂಪರ್ವೈಸ್ ಮಾಡಿದ ನರೇಂದ್ರ ಮೋದಿ ನ್ಯಾಯ ನಡೆದಿದೆ ಎಂದು ಭಾರತೀಯ ಸೇನೆ ಪ್ರಕಟಣೆ. ಇನ್ನು ಪ್ರತೀಕಾರ ತೀರಿಸಿಕೊಳ್ತೇವೆ, ಪಾಕ್ ರಿಯಾಕ್ಟ್ ಮಾಡಿದೆ. ಸ್ವಾಭಾವಿಕ. ಶ್ರೀನಗರಕ್ಕೆ ವಿಮಾನ ಸೇವೆ ರದ್ದಾಗಿದೆ. ಧರ್ಮಶಾಲಾ, ಲೇಹ್, ಜಮ್ಮು, ಅಮೃತ್ಸರ ಏರ್ಪೋರ್ಟ್ ಸಂಪೂರ್ಣ ಬಂದು ನಿಶ್ಚಲ. LOC ಸನಿಹದ ಗ್ರಾಮಗಳ ಮೇಲೆ ಪಾಕ್ ಸೇನೆ ದಾಳಿ. ಇದು ಆಪರೇಷನ್ ಸಿಂಧೂರದಲ್ಲಿ ಏನೇನಾಯಿತು ಎನ್ನುವಂತಹದರ ಬಗ್ಗೆ ಕಂಪ್ಲೀಟ್ ವಿವರ. ಯಾವ ಕ್ಷಣದಲ್ಲಿ ಏನಾಯಿತು, ಯಾವ ಸಂದರ್ಭದಲ್ಲಿ ಏನೇನಾಯಿತು? ಕಳೆದ ಮಧ್ಯರಾತ್ರಿ ಯಾರೂ ಕೂಡ ನಿರೀಕ್ಷೆ ಮಾಡಿಕೊಂಡಿರಲಿಲ್ಲ. ಸ್ವತಃ ಭಾರತೀಯ ಪ್ರಜೆಗಳಿಗೂ ಕೂಡ ಗೊತ್ತಿರಲಿಲ್ಲ. ಬೆಳಿಗ್ಗೆ ಮಾಕ್ ಡ್ರಿಲ್ ಆಗುತ್ತೆ. ತನ್ನ ತಾಯಂದಿರು ಮಕ್ಕಳಿಗೆ ಮಾಕ್ ಡ್ರಿಲ್ ಅಲ್ಲಿ ಪಾಲ್ಗೊಳ್ಳುವವರು ಪಾಲ್ಗೊಳ್ಳಬಹುದು. ಬೆಂಗಳೂರಿನಲ್ಲೂ ಕೂಡ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ತಾಯಿಗಳು, ತಂದೆ ತಾಯಂದಿರು ಹೇಳ್ತಿದ್ರೇನು ಮಕ್ಕಳಿಗೆ. ಆದರೆ ಆಗಿದ್ದೇ ಬೇರೆ. ಪ್ರತೀಕಾರದ ಪ್ರತ್ಯುತ್ತರದ ಶಬ್ದ ಕೇಳಿಸ್ತು ಭಾರತೀಯರಿಗೆ. ಆ ಸಂದರ್ಭದಲ್ಲಿ ಭಾರತೀಯ ಸೇನೆ ಪ್ರಕಟಣೆ ಮಾಡಿದ್ದು ನ್ಯಾಯ ನಡೆದಿದೆ ಎಂದು. ಪ್ರತೀಕಾರ ತೀರಿಸಿಕೊಳ್ತೇವೆ. ಪಾಕ್ ಕೂಡ ರಿಯಾಕ್ಟ್ ಮಾಡಿರುವಂತಹದ್ದು. ಶ್ರೀನಗರಕ್ಕೆ ವಿಮಾನ ಸೇವೆ ಅಕ್ಷರಶಃ ರದ್ದು. ವಿಮಾನ ಹಾರಾಟ ಸ್ತಬ್ಧ. ಧರ್ಮಶಾಲಾ, ಲೇಹ್, ಜಮ್ಮು, ಅಮೃತಸರ ಏರ್ಪೋರ್ಟ್ ಕೂಡ ಬಂದಾಗಿದೆ. LOC ಸನಿಹದ ಗ್ರಾಮಗಳ ಮೇಲೆ ಪಾಕ್ ಸೇನೆ ದಾಳಿ ಮಾಡಿರುವಂತಹದ್ದು. ಇದು ಆಪರೇಷನ್ ಸಿಂಧೂರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಏನೇನು ರಿಯಾಕ್ಟ್ ಮಾಡಿದೆ, ಜೊತೆಗೆ ಆ ರಿಯಾಕ್ಟ್ಗೆ ಪಾಕಿಸ್ತಾನ ಹೆಂಗೆ ರಿಯಾಕ್ಟ್ ಮಾಡಿದೆ ಎನ್ನುವಂತಹದ್ರ ಬಗ್ಗೆ. ಭಾರತದ ಈ ಒಂದು ದಾಳಿಯಲ್ಲಿ ಭಾರತಕ್ಕೆ ಲವಲೇಶದಷ್ಟು ನಷ್ಟ ಇಲ್ಲ. ಭಾರತಕ್ಕೆ ಏನೇನು ಸಂಭವಿಸಿಯೂ ಇಲ್ಲ. ಭಾರತದ ದಾಳಿಗೆ ಪ್ರತಿ ದಾಳಿ ಅದೇನೇನು ಅಲ್ಲ. ಭಾರತ ಪ್ರತ್ಯುತ್ತರದಲ್ಲಿ ಸಕ್ಸಸ್ ಕಂಡಿರುವಂತಹದ್ದು, ಯಶಸ್ಸು ಕಂಡಿದೆ. ಪ್ರಾಥಮಿಕ ಮತ್ತು ಆರಂಭಿಕ ದಾಳಿಯಲ್ಲಿ ಭಾರತ ಅತ್ಯಂತ ಯಶಸ್ವಿಯಾಗಿ ಆಪರೇಷನ್ ಸಿಂಧೂರವನ್ನು ನಡೆಸಿರುವಂತಹದ್ದು. ಸೊ ಪಾಕಿಸ್ತಾನದ ಉಗ್ರ ತಾಣಗಳ ಮೇಲೆ ಗುರಿಯಾಗಿಸಿಕೊಂಡು ಭಾರತ ಬಿಟ್ಟ ದಾಳಿ ಅಥವಾ ಭಾರತ ನಡೆಸಿದ ದಾಳಿ ಪ್ರಾರಂಭಿಕ ಯಶಸ್ಸನ್ನು ಕಂಡಿದೆ. ಇನ್ನು ಮುಂದೆ ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ, ಯುದ್ಧ ಸುದೀರ್ಘವಾಗುತ್ತಾ ಅಥವಾ ಮಧ್ಯಪ್ರವೇಶ, ಯಾವುದಾದ್ರೂ ರಾಷ್ಟ್ರಗಳು ಮಧ್ಯಪ್ರವೇಶಕ್ಕೆ ಬಂದು ಸಂಧಾನದ ಮಾತುಕತೆ ಆಗಬಹುದಾ? ಅವೆಲ್ಲವೂ ಕೂಡ ನಾವು ಚರ್ಚೆಯೂ ಮಾಡೋದಿಲ್ಲ. ಆ ಬಗ್ಗೆ ಚರ್ಚಿಸುವಂತಹ ಸಂದರ್ಭವೂ ಇದಲ್ಲ. ಆದರೆ ಯುದ್ಧ ಸುದೀರ್ಘವಾಗುತ್ತಾ ಎನ್ನುವಂಥ ಆತಂಕ ಇದೆ. ಯುದ್ಧ ನಿನ್ನೆಯಷ್ಟೇ ಫ್ರೀಡಮ್ ಟಿವಿ ಒಂದು ಸಂದರ್ಶನದಲ್ಲಿ 400 ಯೋಧರಿಗೆ ಪೈಲಟ್ ತರಬೇತಿ ಕೊಟ್ಟಂತಹ ಓರ್ವ ಪೈಲಟ್ ಟ್ರೈನರ್ ಹೇಳ್ತಾ ಇದ್ರು, ಯುದ್ಧ ಎನ್ನುವಂತಹದ್ದು ವಿಶಾಲವಾದ ಸ್ಮಶಾನ ಇದ್ದ ಹಾಗೆ. ಭಾರತ ಗೆಲ್ಲಬೇಕು ಅನ್ನುವಂತಹದ್ದು ಭಾರತೀಯರ ಆಸೆ. ಭಾರತ ಪ್ರತ್ಯುತ್ತರ ಕೊಡಲೇಬೇಕು ಎನ್ನುವಂತಹದ್ದು ಹೌದು ಭಾರತೀಯರ ಒಂದು ಮಹದಾಸೆ. ಆದರೆ ಬುದ್ಧಿವಂತಿಕೆಯಿಂದ ಪಾಕಿಸ್ತಾನವನ್ನು ಬಗ್ಗು ಬಡಿಯಬಹುದು. ಅದನ್ನು ಬಿಟ್ಟು ಯುದ್ಧ ಎನ್ನುವಂಥ ಆಯ್ಕೆಯನ್ನು ನಾವು ಪ್ರಯೋಗ ಮಾಡಿದ್ರೆ ಒಂದು ರೀತಿಯ ಯುದ್ಧ ವಿಶಾಲವಾದ ಸ್ಮಶಾನ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಭಾರತದ ಪ್ರತ್ಯುತ್ತರವನ್ನು ಸಮರ್ಥನೆ ಮಾಡಿಕೊಳ್ಳದೆ ಇದು ಬೇರೆ ಇಲ್ಲಿ ಆಯ್ಕೆಗಳಿಲ್ಲ. ಕಾರಣ ಭಾರತದಲ್ಲಿ 26 ಪ್ರವಾಸಿಗರ ನರಮೇಧವನ್ನು ಮಾಡಿತ್ತು ಪಾಕಿಸ್ತಾನ. ಮನುಷ್ಯನನ್ನು ಅತ್ಯಂತ ನಿರ್ದಯವಾಗಿ ಕೊಂದು ಹಾಕಿದ್ರು. ಆ ಪೈಶಾಚಿಕ ಕೃತ್ಯಕ್ಕೆ ಬುದ್ಧಿವಂತಿಕೆಯ ಮಾರ್ಗವನ್ನು ಹುಡುಕುವಷ್ಟು ತಾಳ್ಮೆ ಭಾರತಕ್ಕಿಲ್ಲ. ಯುದ್ಧದ ಉನ್ಮಾದಗಳು ಅಂಥೇಳಿ ವ್ಯಾಖ್ಯಾನಿಸಬಹುದು. ಆದರೆ ಭಾರತ ಇರತಕ್ಕಂತಹ ಪರಿಸ್ಥಿತಿ ನೋಡಿ, ನಾವು ದಾಳಿ ಮಾಡೋದಕ್ಕೂ ಮುನ್ನ ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದ್ದಿದ್ರೆ ಸಮಸ್ಯೆಗಳಾಗ್ತಾ ಇತ್ತು. ಹಾಗಾಗಿ
ಪಾಕಿಸ್ತಾನದ ರಿಯಾಕ್ಟ್ ಇರೋದಿಲ್ಲ ಅಂತ ಹೇಳಿ ಭಾರತ ಭಾವಿಸೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನವು ಎಲ್ಲ ತರಹದ ಮೆಂಟಲಿ ಅಂಡ್ ಶಸ್ತ್ರಾಸ್ತ್ರ ಪ್ರಿಪೇರ್ ಆಗಿದೆ. ಆಪರೇಷನ್ ಸಿಂಧೂರ ಫ್ರೀಡಮ್ ಟಿವಿಯಲ್ಲಿ ಅದರ ಸಂಪೂರ್ಣ ವಿವರ. ಭಾರತದಿಂದ 21 ಟಾರ್ಗೆಟ್, ಪಾಕ್ನ 12 ಕಡೆ, ಪಿಒಕೆಯ 9 ಕಡೆ ದಾಳಿ. ಆರೋಗ್ಯ ಕೇಂದ್ರ ಅವಾಯ್ಡ್ ಮಾಡಿ IAF ದಾಳಿ ನಡೆಸಿದೆ. ಅದರಲ್ಲೂ ವಿಶೇಷವಾಗಿ ಅಜ್ಮಲ್ ಕಸಬ್ ಟ್ರೈನಿಂಗ್ ಪಡೆದಿದ್ದ ಮುರಿಡ್ಕೆ ಎನ್ನುವಂತಹ ಶಿಬಿರ, ಅದರ ಮೇಲೆ ದಾಳಿಯಾಗಿದ್ದು, ಈ ಲಷ್ಕರ್ ಶಿಬಿರಕ್ಕೆ ಹೆಡ್ಲಿ ತಹಾವೂರ್ ರಾಣಾ ಭೇಟಿ ಕೊಟ್ಟಿದ್ದ. ಜೊತೆಗೆ ಇಲ್ಲಿ ಗೆಸ್ಟ್ ಹೌಸ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಸಾಮಾ ಬಿನ್ ಲಾದೆನ್ 10 ಲಕ್ಷ ದೇಣಿಗೆ ಕೊಟ್ಟಿದ್ದಂತೆ. ಗುಪ್ತಚರ ಪಡೆಗಳ ಖಚಿತ ಮಾಹಿತಿ ಅನುಸರಿಸಿ ಸರ್ಜಿಕಲ್ ಸ್ಟ್ರೈಕ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಫ್ರೀಡಮ್ ಟಿವಿ ರಿವೀಲ್ ಮಾಡಿದೆ. ಭಾರತದಿಂದ 21 ಟಾರ್ಗೆಟ್, ಆರೋಗ್ಯ ಕೇಂದ್ರಗಳನ್ನು ಅವಾಯ್ಡ್ ಮಾಡಿ IAF ದಾಳಿ ಕೂಡ ಮಾಡಿತ್ತು. ಆ ದಾಳಿಯ ಆರಂಭಿಕ ಯಶಸ್ಸನ್ನು ಕಂಡಿದೆ ಈಗಾಗಲೇ. ಆಪರೇಷನ್ ಸಿಂಧೂರ, ಇದರಲ್ಲಿ ಭಾರತ ಆರಂಭಿಕ ಗೆಲುವನ್ನು ಕಂಡಿರುವಂತಹದ್ದು. ಭಾರತ ಏಕಾಏಕಿ ಯಾವುದೇ ತರಹದ ತರಬೇತಿಗಳಿಲ್ಲದೆ ದಾಳಿ ಮಾಡಿಲ್ಲ. ನನಗೂ ನಿಮಗೂ ಇರತಕ್ಕಂತಹ ವಿವರ, ಭಾರತ ಇದ್ದಕ್ಕಿದ್ದ ಹಾಗೆ ನಟ್ಟ ನಡು ರಾತ್ರಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು ಅಂತ ಅಷ್ಟೇ. ಆದರೆ ಮಾಕ್ ಡ್ರಿಲ್ ಎನ್ನುವಂಥ ಒಂದು ಶಬ್ದವನ್ನು ಚರ್ಚೆಗೆ ತಂದು ಪಾಕಿಸ್ತಾನದ ಮೆಂಟಲಿಯನ್ನು ಡೈವರ್ಟ್ ಮಾಡಿ, ಪಾಕಿಸ್ತಾನದ ಇಂಟೆಲಿಜೆನ್ಸಿಗೂ ಗೊಂದಲ ಹುಟ್ಟು ಹಾಕಿ, ಪಾಕಿಸ್ತಾನವನ್ನು ಬೇರೆಡೆ ಗಮನ ಸೆಳೆಸಿ ಭಾರತ ಮಾಡಿದಂತಹ ಒಂದು ವಾರ್ ಸ್ಟ್ರಾಟಜಿ ಇದು. ಪ್ರತಿ ಪೊಲಿಟಿಕಲ್ ಸ್ಟ್ರಾಟಜಿ ಮಾತ್ರ ಇರೋದಲ್ಲ, ವಾರಲ್ಲೂ ಕೂಡ ತಂತ್ರಗಾರಿಕೆ ಬೇಕು, ಬುದ್ಧಿವಂತಿಕೆ ಬೇಕು. ಪಾಕಿಸ್ತಾನದ ವಿರುದ್ಧ ಭಾರತ ಮಾಡಿರ್ತಕ್ಕಂತಹ ದಾಳಿ ಅತ್ಯಂತ ರಣರೋಚಕವಾದ ಎಫೆಕ್ಟಿವ್ ದಾಳಿಯಾಗಿತ್ತಿದು, ಪರಿಣಾಮಕಾರಿಯಾದಂತಹ ದಾಳಿಯಾಗಿತ್ತು. ಯಾವಾಗ ಯುದ್ಧ ವಿಮಾನಗಳು ಪಾಕಿಸ್ತಾನದ ಬಾರ್ಡರ್ ಕ್ರಾಸ್ ಮಾಡ್ತೋ, ಆ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನವೂ ಕೂಡ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದೆ. ಆರಂಭದಲ್ಲಿ ಇನ್ನೇನು ತಡೆದು ಬಿಡುತ್ತೆ ಅನ್ನೋ ಅಷ್ಟರಲ್ಲಿ ನಮ್ಮ ಅತ್ಯಂತ ಪರಿಪೂರ್ಣ ಶಕ್ತಿಯನ್ನು ಪ್ರದರ್ಶನ ಮಾಡಿದಾಗ ಮಾತ್ರ ಅಲ್ಲಿ ಪಾಕಿಸ್ತಾನದ ಸೋಲನ್ನು ನಾವು ಕಾಣಬೇಕಾಗಿ ಬಂದಿದ್ದು. ಆರಂಭದಲ್ಲಿ ನಮಗೂ ಕೂಡ ಸೋಲಾಗಬಹುದು ಎನ್ನುವಂಥ ಒಂದು ಸಂಶಯ ಇತ್ತು. ಕಾರಣ ಅಷ್ಟರ ಮಟ್ಟಿಗೆ ಅವರು ಕೂಡ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಅಲ್ಲಿ ಪಾಕಿಸ್ತಾನಿಗಳ ಆತಂಕ ಮತ್ತು ಭಯ ನಿಜಕ್ಕೂ ಕೂಡ ಭಾರತವನ್ನು ಮತ್ತಷ್ಟು ಈ ವಿಚಾರದಲ್ಲಿ ಆರಂಭಿಕ ಜಯ ಅಂತ ಕರೆಸಿಕೊಳ್ಳುತ್ತೆ. ಇನ್ನು ಉಗ್ರರೇ ಇದ್ದಂತಹ ತಾಣಗಳನ್ನು ಭಾರತ ಗುರಿಯಾಗಿಸಿದ್ದು. ಭಾರತ ಅಲ್ಲಿನ ಯಾವುದೇ ತರಹದ ನಾಗರಿಕರಿಗೆ ತೊಂದರೆ ಕೊಡಬೇಕು ಎನ್ನುವಂಥ ಉದ್ದೇಶವನ್ನು ಭಾರತ ಹೊಂದಿರಲಿಲ್ಲ. ಅಲ್ಲಿನ ಕಮರ್ಷಿಯಲ್ ಅಥವಾ ವಾಣಿಜ್ಯ ಕಟ್ಟಡಗಳನ್ನು ಧ್ವಂಸ ಮಾಡಬೇಕು ಎನ್ನುವಂತಹದ್ದು ಕೂಡ ಭಾರತದ ಉದ್ದೇಶ ಇರಲಿಲ್ಲ. ಸಾಕಷ್ಟು ಯುದ್ಧಗಳಲ್ಲಿ ಒಂದು ದೇಶದ ಆರ್ಥಿಕ ಹಿನ್ನಡೆಗಳೇ ಯುದ್ಧದ ಗೆಲುವಾಗಿ ಬಿಡುತ್ತೆ. ಈ ಉದ್ದೇಶ ಭಾರತಕ್ಕಿರಲಿಲ್ಲ. ಪಾಕಿಸ್ತಾನ ಆರ್ಥಿಕವಾಗಿ ಕಾಲು ಮುರ್ಕೊಂಡು ಬಿದ್ದಿರುವಂತಹ ದೇಶ. ಇನ್ನೆಲ್ಲ ಅದರ ಆರ್ಥಿಕನ ನಾವು ಒಡೆಯೋಣ, ನಮಗೆ ಅದು ಬೇಕಾಗಿರಲಿಲ್ಲ. ನಮಗೆ ಬೇಕಾಗಿದ್ದು ಅವರ ದಾಳಿಗೆ ಪ್ರತ್ಯುತ್ತರ. ಅವರು ಪ್ರಶ್ನೆ ಮಾಡಿದ್ದಾರೆ, ನಾವು ಉತ್ತರ ಹೇಳ್ತಾ ಇದ್ದೀವಿ. ಇದನ್ನು ಬಿಟ್ಟರೆ ಭಾರತಕ್ಕೆ ಇನ್ಯಾವ ದುರುದ್ದೇಶವೂ ಇರಲಿಲ್ಲ. ಭಾರತ ಟಾರ್ಗೆಟ್ ಮಾಡಿದಂತಹ ಕಡೆಗಳಲ್ಲೆಲ್ಲವೂ ಕೂಡ ಉಗ್ರವಾದಿಗಳು, ಅರ್ಥಾತ್ ನಟೋರಿಯಸ್ ಭಯೋತ್ಪಾದಕರು ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಂತಹ ಶಿಬಿರವಾಗಿತ್ತು. ನಟೋರಿಯಸ್ ಭಯೋತ್ಪಾದಕರು ನಡೆದಾಡಿದಂತಹ ಜಾಗಗಳಾಗಿತ್ತು. ನಟೋರಿಯಸ್ ಭಯೋತ್ಪಾದಕರು ಭಾರತದ ವಿರುದ್ಧವೇ ಸಂಚು ರೂಪಿಸ್ತಾ ಇದ್ದಂತಹ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಂತಹ, ರಹಸ್ಯ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಂತಹ, ರಹಸ್ಯ ಬಂದೂಕು ತರಬೇತಿ ಪಡಿತಾ ಇದ್ದಂತಹ, ರಹಸ್ಯ ಶಸ್ತ್ರಾಸ್ತ್ರಗಳ ವರ್ಗಾವಣೆ ಮಾಡ್ತಾ ಇದ್ದಂತಹ, ಎಲ್ಲ ತರಹದ ನಟೋರಿಯಸ್ ಕೃತ್ಯಗಳನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದಂತಹ ಒಂದು ಶಿಬಿರದ ಮೇಲೆ ಭಾರತ ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ಎಫೆಕ್ಟಿವ್ ಆಗಿ, ಅತ್ಯಂತ ಬುದ್ಧಿವಂತಿಕೆಯಿಂದ ದಾಳಿ ಮಾಡಿದೆ. ಅದು ಕೂಡ 100 ಕಿಲೋಮೀಟರ್ ದೂರದಲ್ಲಿದ್ದಂತಹ ಒಂದು ಕ್ಯಾಂಪಿಗೆ ಭಾರತ ತನ್ನ ಗಡಿ ಭಾಗದಿಂದ ದಾಳಿ ಮಾಡುತ್ತೆ ಅನ್ನೋದಾದರೆ ಭಾರತದ ಯುದ್ಧದ ಸ್ಟ್ರಾಟಜಿ ಮತ್ತೊಂದು ದೇಶಕ್ಕೂ ಕೂಡ ಮಾದರಿ. ಕಾರಣ ಇಸ್ರೇಲ್ ಅವರು ಕೂಡ ಭಾರತವನ್ನು ಗಮನಿಸುವಂತಾಗಿದೆ. ತನ್ನ ಯುದ್ಧದ ರೀತಿ ರೂಪಗಳನ್ನು ನೋಡಿ ಭಾರತ ಅಲ್ಲಿನ ಆರೋಗ್ಯ ಶಿಬಿರಗಳನ್ನು ಕೂಡ ಅವಾಯ್ಡ್ ಮಾಡಿ ಅಲ್ಲಿದ್ದಂತಹ ನಟೋರಿಯಸ್ ಭಯೋತ್ಪಾದಕರ ಕ್ಯಾಂಪ್ಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿರುವಂತಹದ್ದು ಈಗ ಪಾಕಿಸ್ತಾನವನ್ನು ಪತರಗುಟ್ಟುವಂತೆ ಮಾಡಿದೆ.
ದಾಳಿ ಸಂಬಂಧ ಪಾಕಿಸ್ತಾನ ಈಗಾಗಲೇ ಭಯಭೀತಿ ರಾಷ್ಟ್ರವಾಗಿ ಮಾರ್ಪಟ್ಟಿದೆ. ಏನು ಮಾಡಬೇಕು, ಯಾವ ತರಹದ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು, ಭಾರತ ಮತ್ತೊಂದು ಸಮರಕ್ಕೆ ಸಿದ್ಧವಾಗ್ತಾ ಇದೆಯಾ ಎನ್ನುವಂತಹ ಎಲ್ಲ ತರಹದ ಭಯ ಆತಂಕದಲ್ಲಿ ಪಾಕಿಸ್ತಾನ ಇರುವಂತಹದ್ದು. ಅಲ್ಲಿನ ರಾಷ್ಟ್ರೀಯ ಇಂಟೆಲಿಜೆನ್ಸ್ ಅಂದರೆ ರಾಷ್ಟ್ರೀಯ ಗುಪ್ತಚರ ಇಲಾಖೆ ಬ್ಯಾಕ್ ಟು ಬ್ಯಾಕ್ ಸಭೆಗಳ ಮುಖಾಂತರವಾಗಿ ತನ್ನ ದೇಶದ ಪ್ರಜೆಗಳನ್ನು ಎಚ್ಚರಿಸುವಂತಹ ಪ್ರಯತ್ನಗಳು ಅಲ್ಲಿನ ವಾರ್ತಾ ಮತ್ತು ಪತ್ರಿಕೆಗಳ ಜೊತೆಗೆ ಅಲ್ಲಿನ ಸರ್ಕಾರವೂ ಕೂಡ ಮಾಡ್ತಾ ಇದೆ. ಮೊನ್ನೆ ಪಾಕಿಸ್ತಾನ ಹೇಳ್ತು, ಭಾರತ ಇನ್ನೇನು ನಮ್ಮ ವಿರುದ್ಧ ದಾಳಿ ಮಾಡುತ್ತೆ, 36-24 ಗಂಟೆಗಳ ಒಳಗಾಗಿ ನಮ್ಮ ಮೇಲೆ ದಾಳಿ ಮಾಡುತ್ತೆ. ಇವೆಲ್ಲವನ್ನೂ ಕೂಡ ಈ ಹಿಂದೆ, ಅದರಲ್ಲೂ 2 ತಿಂಗಳಿಗೆ ಬೇಕಾದಂತಹ ದವಸ ಧಾನ್ಯಗಳನ್ನು ಖರೀದಿ ಮಾಡಿಕೊಂಡು ಭಾರತದ ಗಡಿ ಹಂಚಿಕೊಂಡಂತಹ ಭಾಗಗಳಲ್ಲಿ ಅಲ್ಲಿನ ಪಾಕಿಸ್ತಾನಿ ಪ್ರಜೆಗಳು ಅಥವಾ ಯೋಧರ ಕುಟುಂಬ 2 ತಿಂಗಳಿಗೆ ಬೇಕಾದಂತಹ ದವಸ ಧಾನ್ಯಗಳನ್ನು ಆಲ್ರೆಡಿ ಸಂಗ್ರಹಿಸಿಟ್ಕೊಂಡಿದ್ರು. ಅದರ ಅರ್ಥ ಏನು? ಅಂದರೆ ತಿಂಗಳು ಗಟ್ಟಲೆ ಏನಾದರೂ ಯುದ್ಧಗಳಾದರೆ ಏನು ಮಾಡಬೇಕು ಅನ್ನುವಂತಾದ್ರೆ ಮುಂಜಾಗ್ರತಾ ಕ್ರಮ. ಸೊ ಅದರಂತೆ ಪಾಕಿಸ್ತಾನವೂ ಕೂಡ ಮೆಂಟಲಿ ಪ್ರಿಪೇರ್ ಆಗಿಯೇ ಕೂತಿದೆ ಅನ್ನೋ ಥರ ಭಾಸವಾಗ್ತಾ ಇದೆ. ಒಟ್ಟಾರೆ ಭಾರತ ನಡೆಸಿರ್ತಕ್ಕಂತಹ ದಾಳಿ ನಿಜಕ್ಕೂ ಕೂಡ ಪಾಕಿಸ್ತಾನ ಎಂದೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಈ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಲಭ್ಯವಾಗಿದೆ. ಪಾಕಿಸ್ತಾನ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಮೇ 20ರವರೆಗೆ ವಿಮಾನಗಳ ಹಾರಾಟ ರದ್ದು. ಜಮ್ಮು ಕಾಶ್ಮೀರ, ಶ್ರೀನಗರ, ಲೇಹ್, ಜೋಧ್ಪುರ, ಅಮೃತ್ಸರ, ಭುಜ್, ಜಾಮ್ ನಗರ ಅಲ್ಲಿ ಯಾವ ವಾಹನ ಅಥವಾ ವಿಮಾನ ಸಂಚಾರ ಇರೋದಿಲ್ಲ. ರಾಜ್ಕೋಟ್, ಚಂಡೀಗಢ ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟ ರದ್ದು. ಪಾಕಿಸ್ತಾನದ ಜೊತೆ ಯುದ್ಧ ಖಚಿತದ ಲಕ್ಷಣಗಳು ಗೋಚರವಾಗ್ತಾ ಇದೆ. ಮೇ 10ರವರೆಗೆ ವಿಮಾನಗಳ ಹಾರಾಟ ರದ್ದು ಈಗ ಹೊರಡಿಸಿರ್ತಕ್ಕಂಥ ಆದೇಶ ಇದು. ಜಮ್ಮು, ಶ್ರೀನಗರ, ಲೇಹ್, ಜೋಧ್ಪುರ ಈ ಭಾಗಗಳಲ್ಲಿ ವಿಮಾನ ಹಾರಾಟ ಇರೋದಿಲ್ಲ. ಅಮೃತ್ಸರ, ಭುಜ್, ಜಾಮ್ನಗರ ಈ ಭಾಗದಲ್ಲೂ ವಿಮಾನ ನಿಶ್ಚಲ. ರಾಜ್ಕೋಟ್, ಚಂಡೀಗಢ ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟ ಲಿಟ್ರಲಿ ರದ್ದು ಪಾಕಿಸ್ತಾನದ ಜೊತೆ. ಹಾಗಾದರೆ ಯುದ್ಧ ಖಚಿತಾನ? ಭಾರತ ಮತ್ತೊಂದು ಸಮರಕ್ಕೆ ಮುಂದಾಗ್ತಾ ಇದೆಯಾ? ಭಾರತದ ಮತ್ತೊಂದು ಕಠಿಣವಾದ ಹೆಜ್ಜೆ ನಿಜಕ್ಕೂ ಕೂಡ ಪಾಕಿಸ್ತಾನವನ್ನು ಭಯಪಡಿಸ್ತಾ ಇದೆ. ಭಾರತ ನಿನ್ನೆ ಅರ್ಧರಾತ್ರಿಗೆ ತೆಗೆದುಕೊಂಡ ನಿರ್ಧಾರಕ್ಕೆ ಈಗಾಗಲೇ ಪಾಕಿಸ್ತಾನ ಆತಂಕಕ್ಕೊಳಗಾಗಿದೆ. ಇನ್ನು ಪಾಕಿಸ್ತಾನದ ಬೆನ್ನು ಸವರಿ ಪಾಕಿಸ್ತಾನಕ್ಕೆ ಧೈರ್ಯ ಹೇಳ್ತಾ ಇರೋ ರಾಷ್ಟ್ರಗಳ ಪೈಕಿ ಅಮೇರಿಕ ಇಲ್ಲ ಅಂಥೇಳಿ ನಾವು ಭಾವಿಸೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನವನ್ನು ಬೆನ್ನು ಸವರ್ತಾ ನಿಮಗೆ ನಾವೇನಾದರೂ ಫೀಡ್ ಮಾಡ್ತೀವಿ ಅಂಥೇಳಿ ಚೀನಾ ದೇಶ ಹೇಳ್ತಾ ಇಲ್ಲ ಅಂಥೇಳಿ ನಾವು ನಂಬಿ ಕೂತ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಈ ಎಲ್ಲ ಜಾಗತಿಕವಾದ ರಾಷ್ಟ್ರಗಳ ಬೆಂಬಲವನ್ನೂ ಕೂಡ ಭಾರತ ಪರಿಗಣಿಸಿಕೊಳ್ಳುತ್ತೆ. ನಾವು ಹೇಳಿದಂತೆ ಆ ಭಾಗಗಳಲ್ಲಿ ಈಗ ಅಕ್ಷರಶಃ ವಿಮಾನ ಹಾರಾಟಗಳನ್ನು ರದ್ದು ಮಾಡಲಾಗಿದೆ. ಮೇ 10ರ ಒಳಗೆ ಅಲ್ಲಿ ವಿಮಾನ ಹಾರಾಟಗಳು ಇರೋದಿಲ್ಲ. ಮೇ 10ರವರೆಗೂ ಕೂಡ ಯಾವುದೇ ತರಹದ ವಿಮಾನ ಸಂಚಾರಗಳು ಕೂಡ ಇರೋದಿಲ್ಲ. ಒಟ್ಟಾರೆ ಆಪರೇಷನ್ ಸಿಂಧೂರ ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸಿದೆ.